ನೋಡಿ, ಇನ್ನು ಇದೇ ನಟಿ ರಮ್ಯಾ ರಾವ್ಗೆ ನೀಡಿರುವಂತಹ ಕೆಐಎಡಿಬಿ ಜಮೀನು ಕೂಡ ರದ್ದಾಗಿದೆ. ಜನರಲ್ ಕ್ಯಾಟಗರಿಯಲ್ಲೇ ನಟಿ ರಮ್ಯಾಗೆ ಜಮೀನು ಕೂಡ ಮಂಜೂರಾಯಿತು. ಹಣವನ್ನ ಪಾವತಿ ಮಾಡದೇ ಇದ್ದಕ್ಕೆ ಮಂಜೂರಾಗಿರುವಂತಹ ಭೂಮಿ ವಾಪಸ್. 16 ದಿನಗಳ ಹಿಂದಷ್ಟೇ ಅವಧಿ ಮುಕ್ತಾಯವಾದ ಹಿನ್ನೆಲೆ ಕಳೆದ 2025 ಫೆಬ್ರವರಿ 22ರಂದು ಜಮೀನು ಅವಧಿ ಅಂತ್ಯಗೊಂಡಿದೆ. ಕೆಐಎಡಿಬಿ ಅಪ್ರೂವಲ್ ಅವಧಿ 2 ವರ್ಷವಾಗಿರುತ್ತೆ. ಆದ್ರೆ ಹಣ ಕೊಟ್ಟಿಲ್ಲ. ಹಣ ಕೊಡೋದಕ್ಕೆ ಲೇಟ್ ಆಗಿದ್ದಕ್ಕೆ ಈಗ ಭೂಮಿ ಮಂಜೂರಾಗಿದ್ದು ಕೂಡ ವಾಪಸ್ ಆಗಿದೆ. ಚಿನ್ನ ಕಳ್ಳ ಸಾಗಾಣಿಕೆಯಲ್ಲಿ ಬಂಧಿತರಾಗಿರುವಂತಹ ನಟಿ ರಮ್ಯಾ ರಾವ್ ಅವರಿಗೆ ಕೆಐಎಡಿಬಿಯಿಂದ 12 ಎಕರೆ ಜಮೀನು ಮಂಜೂರಾಗಿತ್ತ. ಇದ್ರ ಬಗ್ಗೆ ಸ್ಪಷ್ಟನೆ ಕೊಡೋದಕ್ಕೆ ನಮ್ ಜೊತೆ ಕೆಐಎಡಿಬಿನ ಸಿಇಒ ಆದಂತಹ ಮಹೇಶ್ ಅವರಿದ್ದಾರೆ. ಮಾತಾಡ್ಸ್ಕೊಂಡು ಹೋಗೋಣ. ಸರ್, ಇದು ಅಂದ್ರೆ 2023ರಲ್ಲಿ ರಮ್ಯಾ ರಾವ್ಗೆ 12 ಎಕರೆ ಜಮೀನು ನಿಮ್ಮ ಇದರಿಂದ ಸಂಸ್ಥೆಯಿಂದ ಮಂಜೂರಾಗಿತ್ತು ಅಂತ ಹೌದಾ? ಇಲ್ಲ ಮೇಡಮ್, 2024-23 ಅವರ ಒಂದು ಪ್ರಾಜೆಕ್ಟ್ ಸಿಂಗಲ್ ವಿಂಡೋ ಇದರಲ್ಲಿ ಕ್ಲಿಯರೆನ್ಸ್ ಆಗಿದೆ ಮೇಡಮ್. ಪ್ರಾಜೆಕ್ಟ್ ಅಪ್ರೂವಲ್ ಆಗಿದೆ. ತದನಂತರ ಅವ್ರು ಕೆಡಿಬಿನ ಅಪ್ರೋಚ್ ಮಾಡಿ ಅವರು ನಮ್ಗೆ ಯಾವುದೇ ಒಂದು ಹಣನ ಕಟ್ಟಿರೋದಿಲ್ಲ. ಹಾಗಾಗಿ ನಮ್ಮಿಂದ ಅವ್ರಿಗೆ ಯಾವುದೇ ಜಮೀನು ಮಂಜೂರಾಗಿರೋದಿಲ್ಲ ಮೇಡಮ್. ಬಟ್ ಅಪ್ಲಿಕೇಶನ್ ಹಾಕಿರೋದು ಹೌದಾ ಸರ್? ಅಪ್ಲಿಕೇಶನ್ ಹಾಕಿ ಅವ್ರದ್ದು ಪ್ರಾಜೆಕ್ಟ್ ಅಪ್ರೂವಲ್ ಆಗಿದೆ ಸಿಂಗಲ್ ವಿಂಡೋದಲ್ಲಿ. ನಮ್ಮನ್ನ ಅಪ್ರೋಚ್ ಮಾಡಿ ಅವರು ಹಣ ಕಟ್ಟಿಲ್ಲ ಅವರು. ಹಾಗಾಗಿ ಅದು ಲ್ಯಾಪ್ಸ್ ಆಗಿದೆ. ಏನ್ ಪ್ರೊಸೀಜರ್ ಇರುತ್ತೆ ಸರ್? ಅಂದ್ರೆ ಈ ಸ್ಟಾರ್ಟ್ಅಪ್ ಕಂಪನಿಗಳಿಗೆ ಅಥವಾ ಯಾರು ಬೇಕಾದ್ರೂ ಸಂಸ್ಥೆಯನ್ನ ತೆಗಿಬೇಕಾದ್ರೆ ನಿಮ್ಮಲ್ಲಿ ಬಂದು ಅಪ್ಲಿಕೇಶನ್ ಅನ್ನ ಹಾಕಿ ಅದನ್ನ ಮಂಜೂರು ಮಾಡ್ಕೊಳ್ಬಹುದಾ? ಹೇಗಿರುತ್ತೆ ಮೇಡಮ್, ಈ ಒಂದು ಏನು ಲ್ಯಾಂಡ್ ಅಲಾಟ್ಮೆಂಟ್ ಪ್ರೋಸೆಸ್ ಇದೆ ಮೇಡಮ್, ಇದರಲ್ಲಿ 2 ಹಂತ ಇದೆ. ಮೊದಲನೇ ಹಂತದಲ್ಲಿ ಅವರು ಏನು ಸ್ಟೇಟ್ ಲೆವೆಲ್ ಸಿಂಗಲ್ ವಿಂಡೋ ಇರುತ್ತೆ, ಆ ಕಮಿಟಿನ ಅಪ್ರೋಚ್ ಮಾಡಿ ಅವರಿಗೆ ಇಂಟರ್ವ್ಯೂ ಕರೆದು ಅವರ ಇದನ್ನ ನೋಡಿ, ಅರ್ಹತೆನ ನೋಡಿ ಅವ್ರ ಪ್ರಾಜೆಕ್ಟ್ ಅನ್ನು ಅಪ್ರೂವಲ್ ಮಾಡ್ತಾರೆ. ಅಪ್ರೂವಲ್ ಮಾಡಿದ ನಂತರ ಅವರು ನಮ್ಮನ್ನ ಅಪ್ರೋಚ್ ಆಗ್ತಾರೆ. ಅಪ್ರೋಚ್ ಆಗಿ ನಮಗೆ ಈ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ನಮಗೆ ಇಷ್ಟು ಲ್ಯಾಂಡ್ ಬೇಕು ಅಂತ ಹೇಳಿದಾಗ ನಾವು ಕ್ಯಾಲ್ಕುಲೇಷನ್ ಮಾಡಿ ಇಷ್ಟು ದುಡ್ಡನ್ನ 30% 30 ಡೇಸ್ ಅಲ್ಲಿ, ಉಳಿದ 70% 90 ಡೇಸ್ ಅಲ್ಲಿ ಕಟ್ಟಿ ಅಂತ ಹೇಳಿ ನಾವೊಂದು ಅವರಿಗೆ ಹೇಳಿದ ನಂತರ ಅವರು ನಮಗೆ ದುಡ್ಡು ಸಂದಾಯ ಮಾಡಿದ್ರೆ 30% ಕಟ್ಟಿದ ಮೇಲೆ ನಾವು ಅಲಾಟ್ಮೆಂಟ್ ಲೆಟರ್ ಕೊಡ್ತೀವಿ. ಸೊ ಹೀಗಾಗಿ ಅವರು ನಮ್ಮ ಅಪ್ರೋಚ್ ಮಾಡಿ ನಮಗೆ ಯಾವುದೇ ಹಣ ಸಂದಾಯ ಮಾಡಿರೋದಿಲ್ಲ. ಹಾಗಾಗಿ ಅವರಿಗೆ ಯಾವುದು ಪ್ರೋಸೆಸ್ ಆಗಿಲ್ಲ ನಮ್ಮಲ್ಲಿ ಕೆಡಿಬಿಲಿ. ಎಲ್ಲಿ ಭೂಮಿ ಕೇಳಿದ್ರು ಸರ್? ಜೊತೆಗೆ ಅಲ್ಲಿ ಎಷ್ಟು? 65 ಲಕ್ಷ ರೂಪಾಯಿ ಇತ್ತು ಮೇಡಮ್. ನಮ್ಮ ಅಲಾಟ್ಮೆಂಟ್ ರೇಟ್ 2023 ಅಲಾಟ್ಮೆಂಟ್ ರೇಟ್ ವಾಸ್ 65 lakhs per acre. ಅಂದ್ರೆ ಇದಕ್ಕೆ ಟೈಮ್ ಬಾಂಡ್ ಇರುತ್ತೆ ಸರ್? ಅದ್ರೊಳಗೆ ಏನಾದ್ರು ಮಾಡ್ಲಿಲ್ಲ ಅಂತ ಹೇಳಿದ್ರೆ ಮತ್ತೆ ಅವರು? ಹೌದು, ಲ್ಯಾಪ್ಸ್ ಆಗಿದೆ ಮೇಡಮ್. ಲ್ಯಾಪ್ಸ್ ಆಗಿದೆ. 2 years ಅಲ್ಲಿ ಅದು ಪ್ರಾಜೆಕ್ಟ್ ಸರ್ಕಾರದಿಂದ ಏನು ಆದೇಶ ಆಗಿರುತ್ತೆ ಅದು 2 ವರ್ಷ ಅದಕ್ಕೆ ಕಾಲ ಮಿತಿ ಇರ್ತದೆ. ಮತ್ತೆ ನಮ್ಮಲ್ಲಿ ಅಪ್ರೋಚ್ ಮಾಡಿದ ನಂತರ ವಿತಿನ್ 30 ಡೇಸ್ ಅವರು 30% ಹಣ ಕೊಡಬೇಕಾಗುತ್ತೆ ಮೇಡಮ್. ಸೊ ನಮ್ಮನ್ನು ಅಪ್ರೋಚ್ ಮಾಡಿಲ್ಲ, ಅದರಿಂದ ನಾವು ಯಾವುದೇ ಒಂದು ಪ್ರೊಸೆಸ್ ಮಾಡಿಲ್ಲ ಮೇಡಮ್. ಸೊ ಈಗ ಅದನ್ನ ವಾಪಸ್ ಇದು ರಿಟರ್ನ್ ಮಾಡ್ಕೊಳಕ್ಕೆ ಆ ತರ ಏನು ಆಪ್ಷನ್ ಇರೋದಿಲ್ಲ? ಇಲ್ಲ ಮೇಡಮ್, ಅದು ಲ್ಯಾಪ್ಸ್ ಆಗಿದೆ. ಅದನ್ನು ಇಷ್ಟು ಮಹೇಶ್ ಅವರ ಮಾತು. ಕ್ಯಾಮರಾ ಪರ್ಸನ್ ಮಹೇಶ್ ಜೊತೆ ದೀಪ್ತಿ ತೋಳ್ಪಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ನೋಡಿ, ಇನ್ನು ಇದೇ ನಟಿ ರಮ್ಯಾ ರಾವ್ಗೆ ನೀಡಿರುವಂತಹ ಕೆಐಎಡಿಬಿ ಜಮೀನು ಕೂಡ ರದ್ದಾಗಿದೆ. ಜನರಲ್ ಕ್ಯಾಟಗರಿಯಲ್ಲೇ ನಟಿ ರಮ್ಯಾಗೆ ಜಮೀನು ಕೂಡ ಮಂಜೂರಾಯಿತು. ಹಣವನ್ನ ಪಾವತಿ ಮಾಡದೇ ಇದ್ದಕ್ಕೆ ಮಂಜೂರಾಗಿರುವಂತಹ ಭೂಮಿ ವಾಪಸ್. 16 ದಿನಗಳ ಹಿಂದಷ್ಟೇ ಅವಧಿ ಮುಕ್ತಾಯವಾದ ಹಿನ್ನೆಲೆ ಕಳೆದ 2025 ಫೆಬ್ರವರಿ 22ರಂದು ಜಮೀನು ಅವಧಿ ಅಂತ್ಯಗೊಂಡಿದೆ. ಕೆಐಎಡಿಬಿ ಅಪ್ರೂವಲ್ ಅವಧಿ 2 ವರ್ಷವಾಗಿರುತ್ತೆ. ಆದ್ರೆ ಹಣ ಕೊಟ್ಟಿಲ್ಲ. ಹಣ ಕೊಡೋದಕ್ಕೆ ಲೇಟ್ ಆಗಿದ್ದಕ್ಕೆ ಈಗ ಭೂಮಿ ಮಂಜೂರಾಗಿದ್ದು ಕೂಡ ವಾಪಸ್ ಆಗಿದೆ. ಚಿನ್ನ ಕಳ್ಳ ಸಾಗಾಣಿಕೆಯಲ್ಲಿ ಬಂಧಿತರಾಗಿರುವಂತಹ ನಟಿ ರಮ್ಯಾ ರಾವ್ ಅವರಿಗೆ ಕೆಐಎಡಿಬಿಯಿಂದ 12 ಎಕರೆ ಜಮೀನು ಮಂಜೂರಾಗಿತ್ತ. ಇದ್ರ ಬಗ್ಗೆ ಸ್ಪಷ್ಟನೆ ಕೊಡೋದಕ್ಕೆ ನಮ್ ಜೊತೆ ಕೆಐಎಡಿಬಿನ ಸಿಇಒ ಆದಂತಹ ಮಹೇಶ್ ಅವರಿದ್ದಾರೆ. ಮಾತಾಡ್ಸ್ಕೊಂಡು ಹೋಗೋಣ. ಸರ್, ಇದು ಅಂದ್ರೆ 2023ರಲ್ಲಿ ರಮ್ಯಾ ರಾವ್ಗೆ 12 ಎಕರೆ ಜಮೀನು ನಿಮ್ಮ ಇದರಿಂದ ಸಂಸ್ಥೆಯಿಂದ ಮಂಜೂರಾಗಿತ್ತು ಅಂತ ಹೌದಾ? ಇಲ್ಲ ಮೇಡಮ್, 2024-23 ಅವರ ಒಂದು ಪ್ರಾಜೆಕ್ಟ್ ಸಿಂಗಲ್ ವಿಂಡೋ ಇದರಲ್ಲಿ ಕ್ಲಿಯರೆನ್ಸ್ ಆಗಿದೆ ಮೇಡಮ್. ಪ್ರಾಜೆಕ್ಟ್ ಅಪ್ರೂವಲ್ ಆಗಿದೆ. ತದನಂತರ ಅವ್ರು ಕೆಡಿಬಿನ ಅಪ್ರೋಚ್ ಮಾಡಿ ಅವರು ನಮ್ಗೆ ಯಾವುದೇ ಒಂದು ಹಣನ ಕಟ್ಟಿರೋದಿಲ್ಲ. ಹಾಗಾಗಿ ನಮ್ಮಿಂದ ಅವ್ರಿಗೆ ಯಾವುದೇ ಜಮೀನು ಮಂಜೂರಾಗಿರೋದಿಲ್ಲ ಮೇಡಮ್. ಬಟ್ ಅಪ್ಲಿಕೇಶನ್ ಹಾಕಿರೋದು ಹೌದಾ ಸರ್? ಅಪ್ಲಿಕೇಶನ್ ಹಾಕಿ ಅವ್ರದ್ದು ಪ್ರಾಜೆಕ್ಟ್ ಅಪ್ರೂವಲ್ ಆಗಿದೆ ಸಿಂಗಲ್ ವಿಂಡೋದಲ್ಲಿ. ನಮ್ಮನ್ನ ಅಪ್ರೋಚ್ ಮಾಡಿ ಅವರು ಹಣ ಕಟ್ಟಿಲ್ಲ ಅವರು. ಹಾಗಾಗಿ ಅದು ಲ್ಯಾಪ್ಸ್ ಆಗಿದೆ. ಏನ್ ಪ್ರೊಸೀಜರ್ ಇರುತ್ತೆ ಸರ್? ಅಂದ್ರೆ ಈ ಸ್ಟಾರ್ಟ್ಅಪ್ ಕಂಪನಿಗಳಿಗೆ ಅಥವಾ ಯಾರು ಬೇಕಾದ್ರೂ ಸಂಸ್ಥೆಯನ್ನ ತೆಗಿಬೇಕಾದ್ರೆ ನಿಮ್ಮಲ್ಲಿ ಬಂದು ಅಪ್ಲಿಕೇಶನ್ ಅನ್ನ ಹಾಕಿ ಅದನ್ನ ಮಂಜೂರು ಮಾಡ್ಕೊಳ್ಬಹುದಾ? ಹೇಗಿರುತ್ತೆ ಮೇಡಮ್, ಈ ಒಂದು ಏನು ಲ್ಯಾಂಡ್ ಅಲಾಟ್ಮೆಂಟ್ ಪ್ರೋಸೆಸ್ ಇದೆ ಮೇಡಮ್, ಇದರಲ್ಲಿ 2 ಹಂತ ಇದೆ. ಮೊದಲನೇ ಹಂತದಲ್ಲಿ ಅವರು ಏನು ಸ್ಟೇಟ್ ಲೆವೆಲ್ ಸಿಂಗಲ್ ವಿಂಡೋ ಇರುತ್ತೆ, ಆ ಕಮಿಟಿನ ಅಪ್ರೋಚ್ ಮಾಡಿ ಅವರಿಗೆ ಇಂಟರ್ವ್ಯೂ ಕರೆದು ಅವರ ಇದನ್ನ ನೋಡಿ, ಅರ್ಹತೆನ ನೋಡಿ ಅವ್ರ ಪ್ರಾಜೆಕ್ಟ್ ಅನ್ನು ಅಪ್ರೂವಲ್ ಮಾಡ್ತಾರೆ. ಅಪ್ರೂವಲ್ ಮಾಡಿದ ನಂತರ ಅವರು ನಮ್ಮನ್ನ ಅಪ್ರೋಚ್ ಆಗ್ತಾರೆ.
ಅಪ್ರೋಚ್ ಆಗಿ ನಮಗೆ ಈ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ನಮಗೆ ಇಷ್ಟು ಲ್ಯಾಂಡ್ ಬೇಕು ಅಂತ ಹೇಳಿದಾಗ ನಾವು ಕ್ಯಾಲ್ಕುಲೇಷನ್ ಮಾಡಿ ಇಷ್ಟು ದುಡ್ಡನ್ನ 30% 30 ಡೇಸಲ್ಲಿ ಉಳಿದ 70% 90 ಡೇಸಲ್ಲಿ ಕಟ್ಟಿ ಅಂತ ಹೇಳಿ ನಾವು ಅವರಿಗೆ ಹೇಳಿದ ನಂತರ ಅವರು ನಮಗೆ ದುಡ್ಡು ಸಂದಾಯ ಮಾಡಿದ್ರೆ 30% ಕಟ್ಟಿದ ಮೇಲೆ ನಾವು ಅಲಾಟ್ಮೆಂಟ್ ಲೆಟರ್ ಕೊಡ್ತೀವಿ. ಸೊ ಹೀಗಾಗಿ ಅವರು ನಮ್ಮ ಅಪ್ರೋಚ್ ಮಾಡಿ ನಮಗೆ ಯಾವುದೇ ಹಣ ಸಂದಾಯ ಮಾಡಿರೋದಿಲ್ಲ. ಹಾಗಾಗಿ ಅವರಿಗೆ ಯಾವುದು ಪ್ರೊಸೆಸ್ ಆಗಿಲ್ಲ ನಮ್ಮಲ್ಲಿ KIADB. ಎಲ್ಲಿ ಭೂಮಿ ಕೇಳಿದ್ರು ಸರ್? ಜೊತೆಗೆ ಅಲ್ಲಿ ಎಷ್ಟು? 65 ಲಕ್ಷ ರೂಪಾಯಿ ಇತ್ತು ಮೇಡಮ್. ನಮ್ಮ ಅಲಾಟ್ಮೆಂಟ್ ರೇಟ್ 2023 ಅಲಾಟ್ಮೆಂಟ್ ರೇಟ್ ವಾಸ್ 65 lakhs per acre. ಅಂದ್ರೆ ಇದಕ್ಕೆ ಟೈಮ್ ಬಾಂಡ್ ಇರುತ್ತೆ ಸರ್? ಅದ್ರೊಳಗೆ ಏನಾದ್ರು ಮಾಡ್ಲಿಲ್ಲ ಅಂತ ಹೇಳಿದ್ರೆ ಮತ್ತೆ ಅವರು? ಹೌದು, ಲ್ಯಾಪ್ಸ್ ಆಗಿದೆ ಮೇಡಮ್. ಲ್ಯಾಪ್ಸ್ ಆಗಿದೆ ಇದು 2 years ಅಲ್ಲಿ. ಅದು ಪ್ರಾಜೆಕ್ಟ್ ಸರ್ಕಾರದಿಂದ ಏನು ಆದೇಶ ಆಗಿರುತ್ತೆ ಅದು 2 ವರ್ಷ ಅದಕ್ಕೆ ಕಾಲ ಮಿತಿ ಇರ್ತದೆ. ಮತ್ತೆ ನಮ್ಮಲ್ಲಿ ಅಪ್ರೋಚ್ ಮಾಡಿದ ನಂತರ ವಿತಿನ್ 30 days ಅವರು 30% ಹಣ ಕೊಡಬೇಕಾಗುತ್ತೆ ಮೇಡಮ್. ಸೊ ನಮ್ಮನ್ನು ಅಪ್ರೋಚ್ ಮಾಡಿಲ್ಲ, ಅದರಿಂದ ನಾವು ಯಾವುದೇ ಒಂದು ಪ್ರೊಸೆಸ್ ಮಾಡಿಲ್ಲ ಮೇಡಮ್. ಸೊ ಈಗ ಅದನ್ನ ವಾಪಸ್ ಇದು ರಿಕ್ಲೇಮ್ ಮಾಡ್ಕೊಳ್ಳೋಕೆ ಆ ಥರ ಏನೂ ಆಪ್ಷನ್ ಇರೋದಿಲ್ಲ? ಇಲ್ಲ ಮೇಡಮ್, ಅದು ಲ್ಯಾಪ್ಸ್ ಆಗಿದೆ ಅದನ್ನು. ಇಷ್ಟು ಮಹೇಶ್ ಅವರ ಮಾತು. ಕ್ಯಾಮರಾ ಪರ್ಸನ್ ಮಹೇಶ್ ಜೊತೆ ದೀಪ್ತಿ ತೋಳ್ಪಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ನೋಡಿ, ಇನ್ನು ಇದೇ ನಟಿ ರಮ್ಯಾ ರಾವ್ಗೆ ನೀಡಿರುವಂತಹ KIADB ಜಮೀನು ಕೂಡ ರದ್ದಾಗಿದೆ. ಜನರಲ್ ಕೆಟಗರಿಯಲ್ಲೇ ನಟಿ ರಮ್ಯಾಗೆ ಜಮೀನು ಕೂಡ ಮಂಜೂರಾಯಿತು. ಹಣವನ್ನ ಪಾವತಿ ಮಾಡದೇ ಇದ್ದಕ್ಕೆ ಮಂಜೂರಾಗಿರುವಂತಹ ಭೂಮಿ ವಾಪಸ್. 16 ದಿನಗಳ ಹಿಂದಷ್ಟೇ ಅವಧಿ ಮುಕ್ತಾಯವಾದ ಹಿನ್ನೆಲೆ ಕಳೆದ 2025 ಫೆಬ್ರವರಿ 22ರಂದು ಜಮೀನು ಅವಧಿ ಅಂತ್ಯಗೊಂಡಿದೆ. KIADB ಅಪ್ರೂವಲ್ ಅವಧಿ 2 ವರ್ಷವಾಗಿರುತ್ತೆ. ಆದರೆ ಹಣ ಕೊಟ್ಟಿಲ್ಲ. ಹಣ ಕೊಡೋದಕ್ಕೆ ಲೇಟ್ ಆಗಿದ್ದಕ್ಕೆ ಈಗ ಭೂಮಿ ಮಂಜೂರಾಗಿದ್ದು ಕೂಡ ವಾಪಸ್ ಆಗಿದೆ. ಚಿನ್ನ ಕಳ್ಳ ಸಾಗಾಣಿಕೆಯಲ್ಲಿ ಬಂಧಿತರಾಗಿರುವಂತಹ ನಟಿ ರಮ್ಯಾ ರಾವ್ ಅವರಿಗೆ KIADBಯಿಂದ 12 ಎಕರೆ ಜಮೀನು ಮಂಜೂರಾಗಿತ್ತ. ಇದ್ರ ಬಗ್ಗೆ ಸ್ಪಷ್ಟನೆ ಕೊಡೋದಕ್ಕೆ ನಮ್ಮ ಜೊತೆ KIADBನ ಸಿಇಒ ಆದಂತಹ ಮಹೇಶ್ ಅವರಿದ್ದಾರೆ. ಮಾತಾಡ್ಸ್ಕೊಂಡು ಹೋಗೋಣ. ಸರ್, ಇದು ಅಂದ್ರೆ 2023ರಲ್ಲಿ ರಮ್ಯಾ ರಾವ್ಗೆ 12 ಎಕರೆ ಜಮೀನು ನಿಮ್ಮ ಇದರಿಂದ ಸಂಸ್ಥೆಯಿಂದ ಮಂಜೂರಾಗಿತ್ತು ಅಂತ ಹೌದಾ ಅಂತ? ಇಲ್ಲ ಮೇಡಮ್, 2024-23 ಅವರ ಒಂದು ಪ್ರಾಜೆಕ್ಟ್ ಸಿಂಗಲ್ ವಿಂಡೋ ಇದರಲ್ಲಿ ಕ್ಲಿಯರೆನ್ಸ್ ಆಗಿದೆ ಮೇಡಮ್. ಪ್ರಾಜೆಕ್ಟ್ ಅಪ್ರೂವಲ್ ಆಗಿದೆ. ತದನಂತರ ಅವ್ರು KIADBನ ಅಪ್ರೋಚ್ ಮಾಡಿ ಅವರು ನಮ್ಗೆ ಯಾವುದೇ ಒಂದು ಹಣನ ಕಟ್ಟಿರೋದಿಲ್ಲ. ಹಾಗಾಗಿ ನಮ್ಮಿಂದ ಅವ್ರಿಗೆ ಯಾವುದೇ ಜಮೀನು ಮಂಜೂರಾಗಿರೋದಿಲ್ಲ ಮೇಡಮ್. ಬಟ್ ಅಪ್ಲಿಕೇಶನ್ ಹಾಕಿರೋದು ಹೌದಾ ಸರ್? ಅಪ್ಲಿಕೇಶನ್ ಹಾಕಿ ಅವ್ರದ್ದು ಪ್ರಾಜೆಕ್ಟ್ ಅಪ್ರೂವಲ್ ಆಗಿದೆ ಸಿಂಗಲ್ ವಿಂಡೋದಲ್ಲಿ. ನಮ್ಮನ್ನ ಅಪ್ರೋಚ್ ಮಾಡಿ ಅವರು ಹಣ ಕಟ್ಟಿಲ್ಲ ಅವರು. ಹಾಗಾಗಿ ಅದು ಲ್ಯಾಪ್ಸ್ ಆಗಿದೆ. ಏನ್ ಪ್ರೊಸೀಜರ್ ಇರುತ್ತೆ ಸರ್? ಅಂದ್ರೆ ಈ ಸ್ಟಾರ್ಟ್ಅಪ್ ಕಂಪನಿಗಳಿಗೆ ಅಥವಾ ಯಾರು ಬೇಕಾದ್ರೂ ಸಂಸ್ಥೆಯನ್ನ ತೆಗಿಬೇಕಾದ್ರೆ ನಿಮ್ಮಲ್ಲಿ ಬಂದು ಅಪ್ಲಿಕೇಶನ್ ಅನ್ನ ಹಾಕಿ ಅದನ್ನ ಮಂಜೂರು ಮಾಡ್ಕೊಳ್ಬಹುದಾ? ಹೇಗಿರುತ್ತೆ ಮೇಡಮ್, ಈ ಒಂದು ಏನು ಲ್ಯಾಂಡ್ ಅಲಾಟ್ಮೆಂಟ್ ಪ್ರೋಸೆಸ್ ಇದೆ ಮೇಡಮ್, ಇದರಲ್ಲಿ 2 ಹಂತ ಇದೆ. ಮೊದಲನೇ ಹಂತದಲ್ಲಿ ಅವರು ಏನು ಸ್ಟೇಟ್ ಲೆವೆಲ್ ಸಿಂಗಲ್ ವಿಂಡೋ ಇರುತ್ತೆ ಆ ಕಮಿಟಿನ ಅಪ್ರೋಚ್ ಮಾಡಿ ಅವರಿಗೆ ಇಂಟರ್ವ್ಯೂ ಕರೆದು ಅವರ ಇದನ್ನ ನೋಡಿ, ಅರ್ಹತೆನ ನೋಡಿ ಅವ್ರ ಪ್ರಾಜೆಕ್ಟ್ ಅನ್ನು ಅಪ್ರೂವಲ್ ಮಾಡ್ತಾರೆ. ಅಪ್ರೂವಲ್ ಮಾಡಿದ ನಂತರ ಅವರು ನಮ್ಮನ್ನು ಅಪ್ರೋಚ್ ಆಗ್ತಾರೆ. ಅಪ್ರೋಚ್ ಆಗಿ ನಮಗೆ ಈ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ನಮಗೆ ಇಷ್ಟು ಲ್ಯಾಂಡ್ ಬೇಕು ಅಂತ ಹೇಳಿದಾಗ ನಾವು ಕ್ಯಾಲ್ಕುಲೇಷನ್ ಮಾಡಿ ಇಷ್ಟು ದುಡ್ಡನ್ನ 30% 30 ಡೇಸಲ್ಲಿ ಉಳಿದ 70% 90 ಡೇಸಲ್ಲಿ ಕಟ್ಟಿ ಅಂತ ಹೇಳಿ ನಾವು ಅವರಿಗೆ ಹೇಳಿದ ನಂತರ ಅವರು ನಮಗೆ ದುಡ್ಡು ಸಂದಾಯ ಮಾಡಿದ್ರೆ 30% ಕಟ್ಟಿದ ಮೇಲೆ ನಾವು ಅಲಾಟ್ಮೆಂಟ್ ಲೆಟರ್ ಕೊಡ್ತೀವಿ. ಸೊ ಹೀಗಾಗಿ ಅವರು ನಮ್ಮ ಅಪ್ರೋಚ್ ಮಾಡಿ ನಮಗೆ ಯಾವುದೇ ಹಣ ಸಂದಾಯ ಮಾಡಿರೋದಿಲ್ಲ. ಹಾಗಾಗಿ ಅವರಿಗೆ ಯಾವುದು ಪ್ರೊಸೆಸ್ ಆಗಿಲ್ಲ ನಮ್ಮಲ್ಲಿ KIADB. ಎಲ್ಲಿ ಭೂಮಿ ಕೇಳಿದ್ರು ಸರ್? ಜೊತೆಗೆ ಅಲ್ಲಿ ಎಷ್ಟು? 65 ಲಕ್ಷ ರೂಪಾಯಿ ಇತ್ತು ಮೇಡಮ್. ನಮ್ಮ ಅಲಾಟ್ಮೆಂಟ್ ರೇಟ್ 2023 ಅಲಾಟ್ಮೆಂಟ್ ರೇಟ್ ವಾಸ್ 65 lakhs per acre. ಅಂದ್ರೆ ಇದಕ್ಕೆ ಟೈಮ್ ಬಾಂಡ್ ಇರುತ್ತೆ ಸರ್? ಅದ್ರೊಳಗೆ ಏನಾದ್ರು ಮಾಡ್ಲಿಲ್ಲ ಅಂತ ಹೇಳಿದ್ರೆ ಮತ್ತೆ ಅವರು? ಹೌದು, ಲ್ಯಾಪ್ಸ್ ಆಗಿದೆ ಮೇಡಮ್. ಲ್ಯಾಪ್ಸ್ ಆಗಿದೆ ಇದು 2 years ಅಲ್ಲಿ. ಅದು ಪ್ರಾಜೆಕ್ಟ್ ಸರ್ಕಾರದಿಂದ ಏನು ಆದೇಶ ಆಗಿರುತ್ತೆ ಅದು 2 ವರ್ಷ ಅದಕ್ಕೆ ಕಾಲ ಮಿತಿ ಇರ್ತದೆ. ಮತ್ತೆ ನಮ್ಮಲ್ಲಿ ಅಪ್ರೋಚ್ ಮಾಡಿದ ನಂತರ ವಿತಿನ್ 30 days ಅವರು 30% ಹಣ ಕೊಡಬೇಕಾಗುತ್ತೆ ಮೇಡಮ್. ಸೊ ನಮ್ಮನ್ನು ಅಪ್ರೋಚ್ ಮಾಡಿಲ್ಲ, ಅದರಿಂದ ನಾವು ಯಾವುದೇ ಒಂದು ಪ್ರೊಸೆಸ್ ಮಾಡಿಲ್ಲ ಮೇಡಮ್. ಸೊ ಈಗ ಅದನ್ನ ವಾಪಸ್ ಇದು ರಿಕ್ಲೇಮ್ ಮಾಡ್ಕೊಳ್ಳೋಕೆ ಆ ಥರ ಏನೂ ಆಪ್ಷನ್ ಇರೋದಿಲ್ಲ? ಇಲ್ಲ ಮೇಡಮ್, ಅದು ಲ್ಯಾಪ್ಸ್ ಆಗಿದೆ ಅದನ್ನು. ಇಷ್ಟು ಮಹೇಶ್ ಅವರ ಮಾತು. ಕ್ಯಾಮರಾ ಪರ್ಸನ್ ಮಹೇಶ್ ಜೊತೆ ದೀಪ್ತಿ ತೋಳ್ಪಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.